ದಳಪತಿಗಳ ವಿರುದ್ಧ ಮುಗಿಬಿದ್ದಿರೋ ಡಿಸಿಎಂ ಡಿಕೆಶಿ ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ಗೆ ಮುಕ್ತಿ ಮಾಡಾಯಿತು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದರ ಮಧ್ಯೆ ಡಿಕೆಶಿಗೆ ಬುದ್ಧಿಭ್ರಮಣೆಯಾಗಿದೆ. ಡಿಕೆಶಿ ಒಕ್ಕಲಿಗ ಸಮುದಾಯದ ನಾಯಕ ಅಲ್ಲ ಅಂತ ಬಿಜೆಪಿ ಮಾತಿನಲ್ಲೇ ತಿರುಗೇಟು ಕೊಟ್ಟಿದೆ. ಇದೆಲ್ಲವನ್ನು ನೋಡೋಣ ಒಕ್ಕಲಿಗ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಡಿಸಿಎಂ ಡಿಕೆ ಮತ್ತು ಎಚ್ಡಿಕೆ ನಡುವೆ ಒಕ್ಕಲಿಗ ವಾರ್ ಜೋರಾಗಿದೆ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಮತ್ತೆ ಗುಡುಗಿದ್ದಾರೆ. ಯಾರು ಮೈತ್ರಿ ಸರ್ಕಾರ ತೆಗೆದ್ರು ಅವರ ಜೊತೆ ಮಠಕ್ಕೆ ಹೋಗಿದ್ದಾರೆ, ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಎಂದು ಡಿಕೆಶಿ ಪ್ರಶ್ನಿಸಿದ್ದಾರೆ. ಅವರೇನೋ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ಗೆ ಮುಕ್ತಿ ಮಾಡಿ ಆಯ್ತು ಅಂತ ಡಿಸಿಎಂ ಡಿಕೆ ಲೇವಡಿ ಮಾಡಿದ್ರು. ಜೆಡಿಎಸ್ ಇರಬೇಕು ಅಂತ ಈಗಲೂ ಆಸೆ ಇದೆ. ಅವರು ಪಕ್ಷ ವಿಸರ್ಜನೆ ಮಾಡೋ ಸ್ಟೇಜ್ ನಲ್ಲಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಎಚ್ಡಿಕೆ ಕಾಲೆಳೆದ್ರು. ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು. ಜೆಡಿಎಸ್ ನಮಗೆ ಜೆಡಿಎಸ್ ಇರಲಿ ಅನ್ನೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟಿದ್ದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ. ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತಾರೆ. ಅವ್ರು ಭವಿಷ್ಯ ನೋಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅವ್ರು ಜ್ಯೋತಿಷಿದ್ದಾರೆ ಅಲ್ವಾ. ಅವ್ರ ಬ್ಯಾಗ್ ತೆಗೆದುಬಿಟ್ರೆ ಒಂದು 50 ಜನದ ಇವಂಥವು ಅಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ. ಅದರಿಂದ ಭವಿಷ್ಯದೆಲ್ಲ ಭಾಳ ರಿಸರ್ಚ್ ಮಾಡಿರ್ಬೋದು. ಅವ್ರು ರಿಸರ್ಚ್ ಮೇಲೆ ಹೇಳೋರೆ. ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ, ಜ್ಯೋತಿಷದಲ್ಲ, ರಾಜಕಾರಣದಲ್ಲಿ. ಬಿಜೆಪಿ ನಾಯಕರು ಒಕ್ಕಲಿಗ ಸಿಎಂ ಕೆಳಗಿಳಿಸಿದ್ದಾರೆ ಎಂದಿರುವ ಡಿಸಿಎಂ ಡಿಕೆಗೆ ಬಿಎಸ್ವೈ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಆ ಮಾತು ಬಿಟ್ರೆ ಬೇರೇನು ಹೇಳೋದಕ್ಕೆ ಸಾಧ್ಯ, ಅದೇನು ಪರಿಣಾಮ ಬೀರೋದಿಲ್ಲ ಅಂತ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಅವ್ರ ಮಾತು ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ? ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡದಂತಾಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಒಕ್ಕಲಿಗ ಸಮಾಜ ಸೇರಿದಂತೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ರು. ಬಿಜೆಪಿಗರನ್ನ ಆದಿಚುಂಚನಗಿರಿ ಶ್ರೀ ಪ್ರಶ್ನಿಸಬೇಕಿತ್ತು ಎಂದಿದ್ದ ಡಿಕೆಗೆ ಬಿಎಸ್ವೈ ಟಾಂಗ್ ಕೊಟ್ಟರು. ಡಿಸಿಎಂ ಡಿಕೆ ಅವರೇ ಹೋಗಿ ಸ್ವಾಮೀಜಿ ಜೊತೆ ಮಾತನಾಡಲಿ ಅಂತ ತಿರುಗೇಟು ನೀಡಿದ್ದಾರೆ. ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವರ ಹತ್ರ ಕೇಳಲಿ. ಯಾರು ಕೂಡ ಒಕ್ಕಲಿಗರ ಹಿಡಿತ ಸಾಧಿಸಲಾಗಲ್ಲ ಅಂತ ಮಂಡ್ಯದಲ್ಲಿ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನನಗೂ ಸಾಧ್ಯವಿಲ್ಲ, ಅವರಿಗೂ ಆಗಲ್ಲ, ಯಾರಿಗೂ ಆಗಲ್ಲ. ಎಸ್ಎಂಕೆಗೆ 2ನೇ ಬಾರಿ ಅವಕಾಶವನ್ನ ತಪ್ಪಿಸಿದ್ದೇ ದಳದವರು ಎಂದು ಗುಡುಗಿದ್ರು. ಎಸ್ಎಂ ಕೃಷ್ಣ ಅವ್ರನ್ನ, ಇದೇ ಜಿಲ್ಲೆಯವ್ರನ್ನ, ಒಬ್ಬ ಒಕ್ಕಲಿಗರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡೋ ಅವಕಾಶ ಜನತಾದಳಕ್ಕೆ ದೇವೇಗೌಡರು ಸಾಹೇಬರಿಗೆ ಇತ್ತು. ಏನು ಮಾಡಿದ್ರು? ಈಗ ಅವ್ರ ಮನೆಗೆ ಹೋಗ್ತಾರಲ್ಲ, ಅವ್ರೇನು ಮಾಡಬೇಕು? ಎಚ್ಡಿಕೆ ಸಿಎಂ ಆಗಿದ್ದಾಗ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು ಎಂದು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ರು. ಒಕ್ಕಲಿಗರ ಶ್ರೇಯಸ್ಸನ್ನೇ ಬಯಸದವರು ಇವತ್ತು ಮಂಡ್ಯ ಒಕ್ಕಲಿಗರ ಆಶೀರ್ವಾದ ಹೇಗೆ ಕೇಳುತ್ತಾರೆ ಎಂದು ಗುಡುಗಿದ್ರು. ಪತ್ರಿಕೆಯಲ್ಲಿ ಹೇಳೋದು ನನಗೂ ಸೂಕ್ತ ಅಲ್ಲ. ಅಲ್ಲಿದ್ದಾಗ ಅದನ್ನ ನಾವು ಸಹ ಅವ್ರ ತೀರ್ಮಾನಕ್ಕೆ ಬದ್ಧರಾಗಿದ್ವಿ. ಎಸ್ಎಂ ಕೃಷ್ಣ ಅವ್ರನ್ನ, ಇದೇ ಜಿಲ್ಲೆಯವ್ರನ್ನ, ಒಬ್ಬ ಒಕ್ಕಲಿಗರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡೋ ಅವಕಾಶ ಜನತಾದಳಕ್ಕೆ ದೇವೇಗೌಡರು ಸಾಹೇಬರಿಗೆ ಇತ್ತು. ಏನು ಮಾಡಿದ್ರು? ಡಿಸಿಎಂ ಡಿಕೆ ಒಕ್ಕಲಿಗ ಸಮುದಾಯದ ನಾಯಕ ಅಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಕುಕ್ಕರ್ ಬ್ಲಾಸ್ಟ್ ಮಾಡಿದವರನ್ನ ನಮ್ಮ ಬ್ರದರ್ ಅಂತಾರೆ, ನಮ್ಮನ್ನೆಲ್ಲ ಹೇಗೆ ಬ್ರದರ್ ಅನ್ನೋದಕ್ಕೆ ಸಾಧ್ಯ ಅಂತ ವಾಗ್ದಾಳಿ ನಡೆಸಿದ್ರು. ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರನ್ನ ಯಾವ ಸ್ಥಾನಕ್ಕಿಳಿಸಿದೆ? ಕಾಂತರಾಜು ವರದಿಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ. ಹೇಗಿದ್ದು ಒಕ್ಕಲಿಗರ ಮತ ಹೇಗೆ ಕೇಳ್ತೀರಿ ಎಂದು ಡಿಕೆಶಿಗೆ ಪ್ರಶ್ನಿಸಿದ್ರು. ಡಿಕೆ ಶಿವಕುಮಾರ್ ಏನು ಒಕ್ಕಲಿಗ ಲೀಡ್ರ್ ಏನಲ್ಲ, ಒಕ್ಕಲಿಗ ಲೀಡ್ರ್ ಏನಲ್ಲ ಅವರು. ಯಾಕಂದರೆ ಇವರು ಯಾರೋ ಕುಕ್ಕರ್ ಬಾಂಬ್ ಹಾಕ್ದವನು ಯಾರೋ ಮುಸ್ಲಿಂ ಭಯೋತ್ಪಾದಕ, ಅವನ್ನ ನಾವು ಬ್ರದರ್ ಅಂದ್ಬಿಟ್ರು. ಅವ್ರನ್ನ ಬ್ರದರ್ ಅಂದಮೇಲೆ ಇವ್ರಿಗೆ ಹಂಗೆ ಕೇಳೋಕ್ಕೆ ಅಧಿಕಾರ ಇದೆ? ಡಿಕೆ ಬುದ್ಧಿ ಭ್ರಮಣೆಯಿಂದಾಗಿ ಏನೇನೋ ಹೇಳ್ತಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಿನ್ನೆ ನಿರ್ಮಲಾನಂದನಾಥ ಶ್ರೀಗಳ ಭೇಟಿಗೆ ಹೋಗಿದ್ವಿ, ಅದನ್ನು ನೋಡಿ ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ. ಮೈತ್ರಿ ಸರ್ಕಾರ ಬೀಳಿಸಿದ್ದು ಬಿಜೆಪಿಯವರು ಅಂತಾರೆ. ಮೈತ್ರಿ ಸರ್ಕಾರ ಬೀಳಿಸುವಾಗ ಬಂದವರು ಯಾರು ಅಂತ ಡಿಕೆ ವಿರುದ್ಧ ಗುಡುಗಿದ್ರು. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ ಹೊಟ್ಟಿದೆ. ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ ಅವರು. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ವಿ.
ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ರು. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ ಅವರು. ಮಂಡ್ಯದಲ್ಲಿ ಕಾಂಗ್ರೆಸ್ನವರು ಪಾಪ ಕಾಣೆಯಾಗಿದ್ದಾರೆ ಎಂದು ಏನು ಮಾಡಿದ್ದಾರೆ? ನಾನು ಕಾಣೆ ಆಗಲ್ಲ, ದಿನದ 24 ಗಂಟೆ ಜನರಿಗೆ ಸಿಗೋನು ನಾನು ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ರಾಜ್ಯದ ಎಲ್ಲಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು, ಅದಕ್ಕಾಗಿ ಕೆಲಸ ಮಾಡ್ತೇನೆ. ನಿನ್ನೆ ನಮ್ಮ ತೋಟದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಇಷ್ಟು ವರ್ಷ ಆಡಳಿತ ಮಾಡಿದವನು, ಕಾನೂನು ಉಲ್ಲಂಘನೆ ಮಾಡಬಾರದು ಎಂದು ನನಗೆ ಗೊತ್ತಿಲ್ವೇ ಅಂದ್ರು. ಇತ್ತೀಚೆಗೆ ಇದು ಏನೇನೋ ಕೆಲವು ನಡೀತಾ ಇದೆ ಘಟನೆಗಳು. ನೆನ್ನೆ ಅದೆಂಥದೋ ಒಂದು ನಮ್ಮ ತೋಟದಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ, ನಾನು ಇಷ್ಟು ವರ್ಷ ರಾಜಕೀಯ ಮಾಡಿರೋನು, ಕಾನೂನು ಬಾಹಿರವಾಗಿ ನಡ್ಕೋಬಾರ್ದು ಅನ್ನೋದು ನನಗೆ ತಿಳುವಳಿಕೆ ಇಲ್ವಾ? ಸ್ಟ್ರೈಟ್ ಫೈಟರ್ ಎಂದ ಡಿಸಿಎಂ ಡಿಕೆಗೆ ನೀನು ಕೊತ್ವಾಲ್ ಶಿಷ್ಯ ಬಿಡಪ್ಪ ಅಂತ ಎಚ್ಡಿಕೆ ತಿರುಗೇಟು. ಎಚ್ಡಿಕೆ ಕಾಂಗ್ರೆಸ್ ನಾಯಕರ ನಡುವೆ ಜೋರಾದ ಫೋನ್ ಕದ್ದಾಲಿಕೆ ಕದನ. ನಮ್ಮ ತೆರಿಗೆ ನನ್ನ ಹಣ ಅಂತಾರೆ, ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಎಂದು ದಳಪತಿ ಗುಡುಗು. ಇದೆಲ್ಲವನ್ನು ನೋಡೋಣ ದಳಪತಿ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮೈತ್ರಿ ಸರ್ಕಾರದ ಬೆನ್ನಿಗೆ ನಾನು ನಿಂತಿದೆ, ಐ ಆಮ್ ಸ್ಟ್ರೈಟ್ ಫೈಟರ್ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಸಿಎಂ ಡಿಕೆ ಹೇಳಿದ್ರು. ಡಿಕೆ ಮಾತಿಗೆ ಮಾಜಿ ಸಿಎಂ ಎಚ್ಡಿಕೆ ಗರಂ ಆಗಿ ಉತ್ತರ ಕೊಟ್ರು. ಹೌದು ಕಣಪ್ಪ, ನನಗೂ ಗೊತ್ತು ನೀನು ಸ್ಟ್ರೇಟ್ ಫೈಟರೇ, ಕೊತ್ವಾಲ್ ರಾಮಚಂದ್ರನ ಗರಡಿಯಲ್ಲಿ ಬಂದಿರೋದು ನೀವು ಎಂದು ತಿರುಗೇಟನ್ನ ನೀಡಿದ್ರು. What way is match to me? We are not backstabbers. We are street fighters, shite fighters. I respect him. Still I respect him. I have worked under him. He is a senior politician. But ಗಂಟೆಗೊಂದು ಗಳಿಗೆ ಒಂದು. ಅವರೇನೋ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗಿದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅದಲ್ವಾ, ಅದರಿಂದ ಮಾತಾಡ್ತೀರಿ. ಮಾತಾಡಿ, ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಒಕ್ಕಲಿಗ ನಾಯಕ ಅಂತ ಎಚ್ಡಿಕೆಯನ್ನ ನಾವು ಸಿಎಂ ಮಾಡಿದ್ವಿ, ಆದ್ರೆ ಸರ್ಕಾರ ಬಿಡಿಸಿದವರ ಜೊತೆಯಲ್ಲೇ ಈಗ ಓಡಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಇದಕ್ಕೆ ಕೆಂಡವಾಗಿರುವ ಎಚ್ಡಿಕೆ ಜೆಡಿಎಸ್ನ ಮುಗಿಸೋ ಪ್ಲಾನ್ ಮಾಡಿದ್ದು ಗೊತ್ತಿದೆ ಎಂದು ತಿರುಗೇಟು ನೀಡಿದ್ರು. ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ, ಆಗೇನಾಗಿದ್ರು ಇವರೆಲ್ಲ, ಶೋಭಕ್ಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ, ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ? ಇಳಿಸ್ತವ್ರು ಅವರು, ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬಿಕೊಂಡ್ರು. 2018ರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ ನೀವು ಹೇಳ್ತಿರಲ್ಲಪ್ಪ ಶಿವಕುಮಾರ್. 5 ವರ್ಷ ನೀವು ಆಡಳಿತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಪದೇ ಹೇಳ್ತಿರಲ್ಲ, ಅದೇ ತಾನೇ ಕೊಟ್ಟಿದ್ದು. 5 ವರ್ಷ ಕೊಟ್ಬಿಟ್ಟು ಇಲ್ಲಿ JDSನ ಮುಗಿಸೋದು ಹೆಂಗೆ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದ್ರಲ್ಲ, ಅದನ್ನು ಮತ್ತೆ ಮರುಜೀವ ಕೊಡಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಜೆಡಿಎಸ್ ಎಲ್ಲಿದೆ, ಮುಕ್ತಿ ಹಾಡಾಗಿದೆ ಎಂದು ಡಿಸಿಎಂ ಡಿಕೆ ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ಕೆಂಡವಾಗಿರುವ ಎಚ್ಡಿಕೆ, ನಿಮ್ಮ ಸಹವಾಸ ಮಾಡಿ ಈ ಪರಿಸ್ಥಿತಿಗೆ ಬಂದಿದ್ದೇವೆ, ದುರಹಂಕಾರದ ಮಾತುಗಳನ್ನ ಆಡೋದು ನಿಲ್ಲಿಸಿ ಅಂತ ಡಿಕೆಗೆ ಪಂಚ್ ಕೊಟ್ರು. ಜೆಡಿಎಸ್ ಎಲ್ಲಿದೆಯಾ ನೀನು? ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು. ಜೆಡಿಎಸ್ ಎಲ್ಲಿದೆ ಅಂತ ಇವತ್ತು ಆ ದುರಹಂಕಾರದ ಮಾತಿದೆಯಲ್ಲ, ನಿಮ್ಮ ಸಹವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು. ನಿರ್ಮಲಾನಂದ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿಸಿದ್ದೆ ಎಚ್ಡಿಕೆ ಎಂದು ಚೆಲುವರಾಯಸ್ವಾಮಿ ಬಾಂಬ್ ಸಿಡಿಸಿದ್ರು. ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಎಚ್ಡಿಕೆ ಗರಂ ಆಗಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡುತ್ತಾ ಇದ್ದಿದ್ರೆ ನನ್ನ ಸರ್ಕಾರ ಯಾಕೆ ನಾನು ಬೆಳೆಸಿಕೊಳ್ತಿದ್ದೆ ಎಂದು ಗುಡುಗಿದ್ದಾರೆ. ಅದೇ ಸ್ವಾಮೀಜಿಯವರಿಗೆ ಫೋನ್ ಟ್ರ್ಯಾಪ್ ಮಾಡಿಸಿದ್ರಲ್ಲ, ಇವರೇ ಮುಖ್ಯಮಂತ್ರಿ ಆಗಿದ್ದಾಗ ಅದೇ ಸ್ವಾಮೀಜಿಯವರು, ನಿರ್ಮಲಾನಂದ ಸ್ವಾಮೀಜಿಯವ್ರ ಫೋನ್ ಟ್ಯಾಪಿಂಗ್ ಆಗಿದ್ದು ಸತ್ಯ ಅಲ್ಲ. ನಾನು ಇನ್ನೊಬ್ಬರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನ? ನಿರ್ಮಲಾನಂದ ಶ್ರೀ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾವುಕರಾಗಿ ಮಾತನಾಡಿದರು. ಇದೆಲ್ಲ ಗೊತ್ತಿರುವ ವಿಚಾರವೇ ಆದರೂ ಮಾತನಾಡಲ್ಲ, ಎಲ್ಲವೂ ದಾಖಲೆಗಳಿವೆ, ಸಮಯ ಬಂದಾಗ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಪ್ಪ, ಇದನ್ನ ಗೊತ್ತಿರೋಂಥ ವಿಚಾರನೇ, ನಾನು ಈಗ ಮಾತಾಡಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ.
ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡ್ತಿದ್ರು ಅವತ್ತು ಮುಖ್ಯಮಂತ್ರಿ. ನಿಜನೇ ಸರ್ ಆ ವಿಷಯ? ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ. ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋಣ. ಆದಿಚುಂಚನಗಿರಿಗೆ ಪರ್ಯಾಯವಾಗಿ ಮಠವನ್ನ ಮಾಡಿದ್ರು ಎಂದು ಡಿಸಿಎಂ ಡಿಕೆ ಆರೋಪ ಮಾಡಿದರು. ಇದಕ್ಕೂ ಮಾಜಿ ಸಿಎಂ ಕೆರಳಿದ್ದಾರೆ. ಬೇರೆ ಸಮುದಾಯದಲ್ಲಿ ಎಷ್ಟು ಮಠಗಳಿಲ್ಲ, ನಮ್ಮ ಸಮುದಾಯದಲ್ಲಿ ಬೆಳೆಯಲಿ ಅಂತ ಇನ್ನೊಬ್ಬರಿಗೆ ಸಹಾಯ ಮಾಡಿದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಮಠದ ಸ್ವಾಮಿಗಳನ್ನ ಬಿಟ್ಟರೆ ಅವರು 2 ಮಠ ಮಾಡಲಿಲ್ವೇ? ಈಗ ಮಠದವ್ರಿಗೆ ಬೆಳಗ್ಗೆ ಎಲ್ಲರನ್ನ ಕರ್ಕೊಂಡೋಗಿ ಭೇಟಿ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ, ಯಾಕಂದ್ರೆ ಅವ್ರ ಮಾತಿಗೆ ಯಾವತ್ತೂ ಸ್ಟ್ಯಾಂಡ್. ಎಷ್ಟು ಜನ ಕರ್ಕೊಂಡು ಹೋಗಿದ್ರಿ ಇವರು ಅವತ್ತು? ನೀವು ಚಿತ್ರ ತೋರಿಸಿಲ್ವಾ ಟಿವಿಗಳಲ್ಲಿ? ನೀವು ಏನು ಬೇಕಾದ್ರೂ ಮಾಡಬಹುದು, ನಾವೇನೋ ಮಾಡಾಗಿಲ್ವಾ? ಅದು ಒಂದು ದೊಡ್ಡ ರಾಜಕೀಯನ ಅದು. ನಮ್ಮ ತೆರಿಗೆ ನನ್ನ ಹಣ ಅಂತಾರೆ. ನಾಚಿಕೆ ಆಗಬೇಕು ನಿಮಗೆ ಅಂತ ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ನಮಗೆ ಸಿಕ್ಕ ಅವಕಾಶದಲ್ಲಿ ಜಿಲ್ಲೆ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇವೆ. ನಾ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಸಾರಾಯಿ ನಿಷೇಧಿಸಿದೆ. ನಾವು ಅಧಿಕಾರದಲ್ಲಿದ್ದಾಗ ತಲೆ ಒಡೆಯೋ ಕೆಲಸ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ನಮಗೆ ಸಿಕ್ಕಂತ ಕಡಿಮೆಯ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದೇವೆ. ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು, ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಈ ಒಂದು ಸಾರಾಯಿ ನಿಲ್ಸಪ್ಪ ಅಂತಕ್ಕಂಥ ಮಾತು ಹೇಳಿದ್ರು. ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಗೌರವ ಸಲ್ಲಿಸಲಿಕ್ಕೆ ಯಾವೊಂದು ಕಳಪೆ ಸಾರಾಯಿಯನ್ನು ಮಾರಾಟ ಮಾಡ್ತಾಯಿದ್ರು. ಅದನ್ನು ಕುಡಿದು ಹಲವಾರು ಕುಟುಂಬದಲ್ಲಿ ಸಾವು ನೋವುಗಳಾಗ್ತಾ ಇತ್ತು. ಸಾರಾಯಿಯನ್ನು ಸಂಪೂರ್ಣ ಈ ರಾಜ್ಯದಲ್ಲಿ ನಿಷೇಧ ಮಾಡೋದು. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ರಾಮನಗರ. ಮಂಡ್ಯದ ಜನತೆ ಪ್ರೀತಿ ವಿಶ್ವಾಸದಿಂದ ಶಕ್ತಿ ತುಂಬಿದ್ದಾರೆ ಅಂತ ಅರಕಲಗೂಡಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಕುಟುಂಬದಿಂದ ಜಿಲ್ಲೆ ರಾಜ್ಯಕ್ಕೆ ಯಾವ ರೀತಿ ಮೋಸವಾಗಿಲ್ಲ, ಆದರೆ ನಾನು ಈ ಮಣ್ಣಿನಲ್ಲಿ ಹುಟ್ಟಿದ ಮಗ ಅಂತ ಹೇಳಿದರು. ನಾ 14 ತಿಂಗಳು ಸಿಎಂ ಆಗಿದ್ದಾಗ ಹಲವು ಸಮಸ್ಯೆ ಎದುರಿಸಿದ್ದೇನೆ ಅಂತ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಆಕ್ರೋಶ ಹೊರಹಾಕಿದ್ದಾರೆ. ನಾ ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದೆ. ಯಾರಿಗೂ ಬಹುಮತ ಸಿಗದೇ ಇದ್ದಾಗ ಅವರೇ ಎಚ್ಡಿಡಿ ಭೇಟಿಯಾದರು. ಆದರೂ ಅವರೇ ಒತ್ತಡ ಹಾಕಿ ನನ್ನನ್ನು ಸಿಎಂ ಮಾಡಿದರು. ಮೊದಲ ದಿನದಿಂದಲೇ ರೈತರ ಸಾಲ ಮನ್ನಾ ಬಗ್ಗೆ ಅಪಸ್ವರ ಎತ್ತಿದ್ರು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯಡಿಯೂರಪ್ಪ ಮತ್ತು ಪುತ್ರರಿಗೆ ಓಪನ್ ಸವಾಲೆಸೆದ ಈಶ್ವರಪ್ಪ ನಾಳೆ ಪಕ್ಷೇತರನಾಗಿ ನಾಮಪತ್ರ ಸಲ್ಲಿಸುತ್ತೇನೆಂದು ಗುಡುಗಿದ್ದಾರೆ. ಬಿಜೆಪಿಯಿಂದ ನನ್ನ ಉಚ್ಚಾಟನೆ ಮಾಡಲಿ ಎಂದು ಈಶ್ವರಪ್ಪ ಸವಾಲ್. ಇದೆಲ್ಲವನ್ನು ನೋಡೋಣ ಮಾತಿನ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಶಿವಮೊಗ್ಗ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡುವುದು ಖಚಿತ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾಳೆ ಶಿವಮೊಗ್ಗ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತೇನೆ. ನಾಮಪತ್ರ ಸಲ್ಲಿಕೆ ಬಳಿಕ ನನಗೆ ಡಬಲ್ ಬೆಂಬಲ ಸಿಗಲಿದೆ ಎಂದು ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಮ್ಮ ನಾಮಪತ್ರ ಸಲ್ಲಿಕೆ ಬೆಳಿಗ್ಗೆ ಗಣಪತಿ ಪೂಜೆ ಮಾಡಿ ಅಲ್ಲಿಂದ ಗಾಂಧಿ ಬಜಾರು ನೆಹರು ರಸ್ತೆ ಮುಖಾಂತರ ಹೋಗ್ತೀವಿ. ಗೋಪಿ ಸರ್ಕಲ್ಲಿ ಇದು ಅಂತ್ಯ ಆಗುತ್ತೆ. ಇಷ್ಟು ಇದಕ್ಕೆಲ್ಲರೂ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಶಿವಮೊಗ್ಗದಲ್ಲಿ ಬಿಎಸ್ವೈ ಹಾಗೂ ಪುತ್ರರ ವಿರುದ್ಧ ಈಶ್ವರಪ್ಪ ಮತ್ತೆ ಗುಡುಗಿದ್ದಾರೆ. ತಾಕತ್ತಿದ್ರೆ ನಾನು ಸವಾಲ್ ಹಾಕ್ತೇನೆ. ಅವ್ರು ಯಾರು ನನಗೆ ಮೋದಿ ಫೋಟೋ ಹಾಕದಂತೆ ಹೇಳೋದಕ್ಕೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮೋದಿ ಫೋಟೋ ಇಲ್ಲದೆ ಅಪ್ಪ ಮಕ್ಕಳು ಚುನಾವಣೆಗೆ ಹೋಗ್ಲಿ ಅಂತ ಕಿಡಿಕಾರಿದ್ರು. ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ, ಎಡಗಡೆ ವಿಜೇಂದ್ರ, ಬಲಗಡೆ ರಾಘವೇಂದ್ರ, ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗ್ಲಿ ನೋಡೋಣ. ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಇಳಿಲಿ ನೋಡೋಣ. ನಾಳೆ ಶಿವಮೊಗ್ಗದ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ನಾಮಪತ್ರ ಸಲ್ಲಿಸಲಿದ್ದಾರೆ. ಹಿಂದೂ ಕಾರ್ಯಕರ್ತರು ಎಲ್ಲಾ ಸಮುದಾಯದವರ ಜೊತೆ ರ್ಯಾಲಿ ನಡೆಸಲಿದ್ದಾರೆ. ಶಿವಮೊಗ್ಗ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಕೆ ಮಾಡಲು ಈಶ್ವರಪ್ಪ ಸಜ್ಜಾಗಿದ್ದಾರೆ. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಸ್ಪರ್ಧೆ ಅವರ ವೈಯಕ್ತಿಕ ವಿಚಾರ ಅಂತ ಬಿಎಸ್ವೈ ಹೇಳಿದ್ರು. ಈಶ್ವರಪ್ಪ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಾರೆ. ನಾನು ರಾಜ್ಯಾದ್ಯಂತ ಎಲೆಕ್ಷನ್ ಪ್ರವಾಸ ಆರಂಭಿಸುತ್ತಿದ್ದೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋಕೆ ಇಚ್ಛೆ ಪಡೋದಿಲ್ಲ. ಅದು ಸ್ವಂತ ಅವರ ಅಪೇಕ್ಷೆ ಏನಿದೆಯೋ ಅದು ಮಾಡಲಿ. ನಾವು ಅದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಆ ಬಗ್ಗೆ ಹೆಚ್ಚು ಮಾತನಾಡೋಕ್ಕೂ ನಾನು ಇಷ್ಟಪಡೋದು.
ನರೇಂದ್ರ ಮೋದಿ ಅವರ ಭಾವಚಿತ್ರ ಹಾಕದೆಯೇ ಪ್ರಚಾರ ಮಾಡಲಿ ಅಂತ ಈಶ್ವರಪ್ಪಗೆ ವಿಜಯೇಂದ್ರ ತಿರುಗೇಟು ನೀಡಿದ್ರು. ಈಶ್ವರಪ್ಪನವರ ಉದ್ದಟತನದ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಲ್ಲ. ಮೋದಿ ಫೋಟೋ ಬಗ್ಗೆ ಈಶ್ವರಪ್ಪ ಅವರಲ್ಲ, ನಾವು ತೀರ್ಮಾನಿಸ್ತೀವಿ ಅಂತ ಅಬ್ಬರಿಸಿದ್ರು. ಮೋದಿ ಅವರ ಫೋಟೋ ಹಾಕ್ತಕ್ಕಂಥದ್ದು ಇದು ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟರಲ್ಲಿ ಇಡೀ ಭಾರತದ ಒಂದು ಇದು ಹೆಮ್ಮೆ ಇದು. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಹಾಕ್ತೇನೆ ಯಾರು ಹಾಕೋಬೇಕಾಗತ್ತೆ? ಬಿಜೆಪಿಯಿಂದ ನನ್ನ ಉಚ್ಚಾಟನೆ ಮಾಡಲಿ, ಆಗ ನನ್ನ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹೇಳಿದ್ದಾರೆ. ನನ್ನ ಇನ್ನೂ ಯಾಕೆ ಉಚ್ಚಾಟನೆ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ, ನನ್ನಿಂದ ಉಪಯೋಗ ಪಡೆದವರು ನನಗೆ ಮತ ಹಾಕ್ತಾರೆ ಅಂತ ಹೇಳಿದ್ದಾರೆ. ಯಾವ ಪಕ್ಷದಿಂದ ಉಚ್ಚಾಟನೆ ಇಲ್ಲಿ ತನಕ ಯಾಕೆ ಮಾತು ಮಾಡಿಲ್ಲ ನಂಗೆ ಗೊತ್ತಿಲ್ಲ. ನಾನಾಗಲೇ 100 ಬಾರಿ ಹೇಳಿದ್ದೀನಿ, ನಾನು ನಿಲ್ತೀನಿ ಅಂತ. ಇಷ್ಟೊಳಗೆ ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಅವ್ರು ಉಚ್ಚಾಟನೆ ಮಾಡಲಿ ಅಂತ ನನಗೂ ಅಪೇಕ್ಷೆ. ಅವಾಗ ಇನ್ನೂ ಅನೇಕ ಭಾಷೆಗಳು ಬಳಸ್ಬೋದು. ಹಾಸನದಲ್ಲಿ ಪ್ರೀತಂ ಗೌಡ ಮತ್ತು ಜೆಡಿಎಸ್ ನಡುವಿನ ಮುನಿಸು ತಾರಕಕ್ಕೇರಿದೆ. ಮೈತ್ರಿ ಪಕ್ಷಗಳ ಜಂಟಿ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪ್ರೀತಂ ಗೌಡ ಫೋಟೋ ಮಾಯವಾಗಿದೆ. ನಿನ್ನೆ ಪ್ರಚಾರಕ್ಕೆ ಚಾಲನೆ ನೀಡಿದ್ದ ವೇಳೆ ಪ್ರಜ್ವಲ್ ರೇವಣ್ಣ ಹೆಸರು ಹೇಳಿರಲಿಲ್ಲ. ಇದರ ಬೆನ್ನಲ್ಲೇ ಪ್ರೀತಂ ಫೋಟೋಗೆ ಕಾಪ್ ನೀಡಲಾಗಿದೆ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ನಾಯಕತ್ವ ವಿಫಲವಾಗಿದೆ. ಯಾವ ನಾಯಕನೂ ಅವರ ಹೆಸರು ಹೇಳಲು ರೆಡಿ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ರು. ಕಾಂಗ್ರೆಸ್ಗೆ ವಿಶ್ವಾಸಾರ್ಹ ನಾಯಕ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ನಾಯಕತ್ವ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಯಾರೊಬ್ಬರೂ ಸಹ ರಾಹುಲ್ ಗಾಂಧಿ ಹೆಸರನ್ನು ಹೇಳಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಯಡಿಯೂರಪ್ಪ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ರು. ಯಡಿಯೂರಪ್ಪ ಯಾವುದನ್ನು ಡಿಬೇಟ್ ಮಾಡೋದು ಬೇಡ, ಅವರು ಮೊದಲು ನಿರ್ಮಲಾ ಸೀತಾರಾಮನ್ಗೆ ಉತ್ತರ ನೀಡಲಿ, ಬಿಎಸ್ವೈ ಯಾಕೆ ಕಣ್ಣೀರು ಹಾಕಿದ್ರು ಅದಕ್ಕೆ ಉತ್ತರ ಕೊಡ್ಲಿ ಅಂತ ಕೌಂಟರ್ ಕೊಟ್ರು. ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡೋದು ಬೇಡ. ಯಡಿಯೂರಪ್ಪನವ್ರು ಈಗ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ, ನಮ್ಮ ಬೇಡಿಕೆ